ಮುಡಬಸವೇಶ್ವರ ಸ್ವಾಮಿಯ ಜಾತ್ರದ ಮಹೋತ್ಸವ ಅಂಗವಾಗಿ 9 ದಿನಗಳ ಕಾಲ ನಡೀತಕ್ಕಂಥ ಈ ಜಾತ್ರೆಯ ಒಂದು ಸಂದರ್ಭದಲ್ಲಿ ವಿಶೇಷವಾಗಿ ನಾವು ಮೊದಲನೇ ದಿನ ಗೋಪೂಜೆ ಹಾಗೂ ನಂದಧ್ವಜವನ್ನು ಹಾರಿಸಿ ಮುಂತಾದ ಕಾರ್ಯಕ್ರಮಗಳನ್ನ ಮಾಡ್ತಕ್ಕಂಥದ್ದಾಗುತ್ತೆ. ಹಾಗಾಗಿ ಮೊದಲನೇ ದಿನ ಚಿನ್ನರ ಮೇಳ ಅಂತ ಮಾಡಿದ್ದೀವಿ, ಎರಡನೇ ದಿನ ಕಬಡ್ಡಿಯನ್ನು ಮಾಡಿದ್ದೀವಿ, ಮೂರನೇ ದಿನ ಇವತ್ತು ಕ್ರಿಕೆಟು ಸುಮಾರು 30 ತಂಡಗಳು ದೂರದ ಊರಿಂದ ಬಂದು ಕ್ರಿಕೆಟನ್ನು ಕೂಡ ಹಮ್ಮಿಕೊಂಡಿದ್ದೀವಿ. ಹಾಗೆ 4ನೇ ದಿನದಲ್ಲಿ ಕೂಡ ರಂಗೋಲ ಸ್ಪರ್ಧೆ ಇನ್ನಿತರ ಕಾರ್ಯಕ್ರಮಗಳು ಕೂಡ ನಡೀತಕ್ಕಂಥದ್ದಾಗುತ್ತೆ. 8ನೇ ದಿನ ಮತ್ತು 9ನೇ ದಿನದಲ್ಲಿ ನಮ್ಮ ಈ ಗ್ರಾಮದ ಅಂತಂದರೆ ಈ ನಾಡಿನ ಹಾಗೂ ಈ ಕರ್ನಾಟಕದ ಮುಖ್ಯಮಂತ್ರಿಗಳಾಗಿರ್ತಕ್ಕಂಥ ಶ್ರೀಮತ ಸಿದ್ದರಾಮಯ್ಯನವರು ಕೂಡ ಬರ್ತಾ ಇದ್ದಾರೆ. ಧರ್ಮಸ್ಥಳದ ಧರ್ಮ ಅಧಿಕಾರಿಗಳಾಗಿರ್ತಕ್ಕಂಥ ಹೆಗ್ಡೆಯವರು ಕೂಡ ಬರ್ತಾ ಇದ್ದಾರೆ. ಹಾಗೆ ನಮ್ಮ ಸುತ್ತೂರಿನ ಶ್ರೀ ಸ್ವಾಮಿಗಳು ಕೂಡ ಸುತ್ತೂರಿನ ಸ್ವಾಮಿಗಳು ಕೂಡ ದೇಶಿಕೇಂದ್ರ ಸ್ವಾಮಿಗಳು ಕೂಡ ಬರ್ತಾ ಇದ್ದಾರೆ. ಹಾಗೆ ಇನ್ನಿತರ ಗಣ್ಯ ವ್ಯಕ್ತಿಗಳು ಕೂಡ ಬರ್ತಾ ಇದ್ದಾರೆ. 9ನೇ ತಾರೀಕಿಗೆ ನಾವು ವಿಜೃಂಭಣೆಯಿಂದ ಆಚರಿಸ್ತಕ್ಕಂಥ ಈ ಓಕ್ಲಿಯ ಒಂದು ವಿಶೇಷತೆ ಏನಪ್ಪ ಅಂತಂದರೆ 9 ವರ್ಷಕ್ಕೆ ಅಥವಾ 7 ವರ್ಷಕ್ಕೆ ಆಚರಿಸ್ತಿದ್ವಿ. 7 ವರ್ಷದಲ್ಲಿ ಮಧ್ಯಂತರದಲ್ಲಿ ಕರೋನಾ ಉಂಟಾದ್ರಿಂದ ನಾವು ಅದನ್ನು ಇದು ಮಾಡಿ ಈ ತದನಂತರದಲ್ಲಿ 9 ವರ್ಷಕ್ಕೆ ಇದು ಮಾಡ್ತಾಯಿದ್ವಿ. ಸುಮಾರು 3 ಲಕ್ಷಗಳ ಜನ ಸೇರ್ಪಡೆ ಆಗ್ತಕ್ಕಂಥ ಈ ಜಾತ್ರೆಗೆ 32 ಗಡಿಗಳಿಂದ ಜನ ಸಂಘಟನೆಯಾಗಿ ಮತ್ತು ದೇವಾನುದೇವತೆಗಳ ಅವರ ಒಂದು ಗ್ರಾಮದ ದೇವತೆಗಳನ್ನ ತಂದು ಈ ಗಡಿಯ ಸಮೇತವಾಗಿ ನಾವು ವಿಜೃಂಭಣೆಯಿಂದ ಗಂಗೆ ಕಲ್ಯಾಣಿಯಿಂದ ನಾವು ಹೊಸ ನೀರನ್ನ ತಗೊಬಂದು ಅಂತಂದರೆ ಕುಂಭವನ್ನು ತಗೊಬಂದು ಇಲ್ಲಿ ಕುಂಭಾಭಿಷೇಕವನ್ನು ನೆರವೇರಿಸ್ತಕ್ಕಂಥದ್ದೇ ಒಂದು ವಿಶೇಷವಾಗಿರ್ತಕ್ಕಂಥದ್ದಾಗುತ್ತೆ. ಆ ದಿನದಲ್ಲಿ ನಮ್ಮ ಮೈಸೂರಿನ ಭಾಗದ ಒಂದು ಜಾತ್ರೆ ಹೇಗೆ ನಡೀತಾ ಇದೆ ಹಾಗೆ ಅಂತಂತಂದರೆ ದಸರಾ ಹೇಗೆ ನಡೀತಾ ಇದೆ ಅದರ ಎರಡೇ ಅಂಗವಾಗಿ ಈ ಜಾತ್ರೆಯೂ ಕೂಡ ವಿಶೇಷವಾಗಿ ಅದ್ಧೂರಿಯಾಗಿ ಇರ್ತಕ್ಕಂಥದ್ದಾಗುತ್ತೆ. ಸುತ್ತಮುತ್ತಲಿನ ಗ್ರಾಮಸ್ಥರು ಯಾವುದೇ ರೀತಿಯ ಜಾತಿ ಭೇದ ಭವ್ಯಕತೆಗಳು ಇಲ್ಲದೇ ಎಲ್ಲರೂ ಕೂಡ ಸಾಮರಸ್ಯದಿಂದ ಸಮೃದ್ಧಿಯಿಂದ ಕೂಡಿ ಈ ಓಕ್ಲಿ ಜಾತ್ರೆಯನ್ನು ಆಚರಿಸ್ತಕ್ಕಂಥದ್ದಾಗುತ್ತೆ. 3 ಕೋಟಿ ವೆಚ್ಚದಲ್ಲಿ ಈ ಜಾತ್ರೆಯನ್ನು ನಡೆಸ್ತಕ್ಕಂಥದ್ದಾಗುತ್ತೆ. 3 ದಿನಗಳ ಕಾಲ ಅನ್ನ ಸಂತರ್ಪಣೆ ಇರ್ತಕ್ಕಂಥದ್ದಾಗುತ್ತೆ. ಪ್ರತಿದಿನ 9 ದಿನ ನಡೀತಾ ಇರುತ್ತೆ. ಅಂದರೆ ವಿಶೇಷವಾಗಿ ಮೊದಲನೇ ದಿನ 2 ಲಕ್ಷಕ್ಕೆ ಅಥವಾ 3ನೇ ದಿನ 3 ಲಕ್ಷ ಜನಗಳಿಗೆ 3 ದಿನ ಕೂಡ ಅನ್ನ ಸಂತರ್ಪಣೆಯನ್ನು ಮಾಡ್ತಾ ಇದ್ದೀವಿ. ಅದು ಇಲ್ಲಿ ತುಂಬ ವಿಶೇಷವಾಗಿರ್ತಕ್ಕಂಥದ್ದಾಗುತ್ತೆ. ಶ್ರೀ ಮುಡಬಸವೇಶ್ವರ ಸ್ವಾಮಿಯು ಎಲ್ಲವೂ ಕೂಡ ಪೂರ್ವ ಅಥವಾ ಉತ್ತರ ಮುಖವಾಗಿದ್ದರೆ ಇದು ಪಶ್ಚಿಮ ಮುಖವಾಗಿರ್ತಕ್ಕಂಥ ಸ್ವಾಮಿಯಾಗಿರ್ತಕ್ಕಂಥದ್ದಾಗುತ್ತೆ. ಇಲ್ಲಿ ವರಪ್ರಸಾದ ಸಂತಾನ ಮತ್ತು ಹಾಗೂ ಕಷ್ಟ ಕಾರ್ಪಣೆಗಳಿಗೆ ಒಂದು ಸಲ ಬಂದು ಭಗವಂತನಲ್ಲಿ ಮೊರೆ ಕೇಳಿದ್ರೆ ಸಾಕು, ಅವರು ತಮ್ಮ ಕುಲದೇವರೇ ಎಂದೇ ಭಾವಿಸಿ ಎಲ್ಲರೂ ಕೂಡ ಈ ಜಾತ್ರೆಗೆ ವಿಶೇಷವಾಗಿ ಬರ್ತಕ್ಕಂಥ ಒಂದು ಶಕ್ತಿಶಾಲಿ ಪೀಠವಾಗಿರ್ತಕ್ಕಂಥದ್ದಾಗುತ್ತೆ. ಶಕ್ತಿಶಾಲಿ ಕೇಂದ್ರ ಕೂಡ ಆಗಿರ್ತಕ್ಕಂಥದ್ದಾಗುತ್ತೆ. ಮುಂಜಾಗ್ರತಾ ಕ್ರಮಗಳನ್ನ ನಾವು ಹೇಗೆ ನಿರೂಪಣೆ ಮಾಡ್ಕೊಂಡಿದ್ದೀವಿ ಅಂತೇಳಿ ನಮ್ಮ ಕೆರಗುಂಡಿ ಸಾಲುಂಡಿ ದೊಡ್ಡುಂಡಿ ಹಾಗೂ ಆಜುಪಾಜು ಗ್ರಾಮದ ಒಂದು ಎಲ್ಲ ಕೂಡ ಜನಗಳೆಲ್ಲ ಸೇರಿ ಅದರಲ್ಲೂ ಕೂಡ ಉನ್ನತವಾಗಿ ಸಾಲುಂಡಿ ಭಾಗ ಕೆರಗುಂಡಿ ಭಾಗ ದೊಡ್ಡುಂಡಿ ಭಾಗ ಜನಗಳೆಲ್ಲ ಕೂಡ ಸೇರಿ ನಾವು ಒಂದೊಂದು ಟ್ರೂಪ್ ಅಂತ ಮಾಡ್ಕೊಂಡಿದ್ದೀವಿ, ಒಂದೊಂದು ಗ್ರೂಪ್ ಅಂತೇಳಿ ಮಾಡ್ಕೊಂಡಿದ್ದೀವಿ. ಅದನ್ನು ವಿಂಗಡಣೆ ಮಾಡಿ ಯಾವ ಅನುಕೂಲಗಳ ತಕ್ಕಾಗಿ ಅಲ್ಲಿಂದ ಮಜನ ತರಬೇಕಾದ್ರೆ ಕಲಾತಂಡಗಳ ಸಮೇತವಾಗಿ ಕೊಡಮಕ್ಕಳ ಸಮೇತವಾಗಿ ನಾವು ಕಲಾತಂಡಗಳನ್ನ ಬರಬೇಕಾದ್ರೆ ಸುಮಾರು 2 ಲಕ್ಷಕ್ಕೂ ಕೂಡ ಜನ ಆಗಮಿಸ್ತಕ್ಕಂಥದ್ದಾಗುತ್ತೆ. ಅದಕ್ಕೆ ನಮ್ಮ ರಕ್ಷಣೆ ಪಡೆ ಮತ್ತು NCC ಮತ್ತು ಹಾಗೂ ನಮ್ಮ ಗ್ರಾಮದವರೆಲ್ಲ ಕೂಡ ನಿಂತ್ಕೊಂಡು ಪ್ರತಿ ಒಂದು 100 ಮೀಟ್ರಿಗೂ ಕೂಡ ಮಜ್ಜಿಗೆ ವ್ಯವಸ್ಥೆ, ನೀರಿನ ವ್ಯವಸ್ಥೆ ಹಾಗೂ ಪಾನಕದ ಒಂದು ವ್ಯವಸ್ಥೆಗಳನ್ನ ಕೂಡ ಉನ್ನತವಾಗಿ ಬರ್ತಕ್ಕಂಥ ಒಂದು ಶಿಸ್ತಿನಲ್ಲಿ ನಾವು ಬರ್ತಕ್ಕಂಥದ್ದಾಗುತ್ತೆ. ಮತ್ತು ಇಲ್ಲಿ ಯಾವುದೇ ರೀತಿಯ ಒಂದು ಅನಾಹುತಗಳು ನಡೀತಕ್ಕಂಥದ್ದು ಆಗಬಾರ್ದು ಅಂತೇಳಿ ಒಂದು ಪೊಲೀಸ್ ರಕ್ಷಣೆಯನ್ನು ಕೂಡ ನಾವು ಉಂಟು ಮಾಡ್ತಕ್ಕಂಥದ್ದಾಗುತ್ತೆ. ಮತ್ತು ಶೌಚಾಲಯದ ವ್ಯವಸ್ಥೆ ಉಳಿಕೊಳ್ತಕ್ಕಂಥದ್ದು ಒಂದು ಕೊಠಡಿ ವ್ಯವಸ್ಥೆಯನ್ನು ಕೂಡ ನಾವು ಮಾಡಿದ್ದೀವಿ. ಭರಂತ ಭಕ್ತಾದಿಗಳಿಗೆ ನಿಮ್ಮ ಗ್ರಾಮದ ಒಂದು ಸನ್ನಿಧಿ ಅಂತಲೇ ಭಾವಿಸಿ, ನಿಮ್ಮ ಮನೆಯ ಒಂದು ಹಬ್ಬವಂತೇನೆ ಭಾವಿಸಿ ಈ ಜಾತ್ರೆಗೆ ನೀವು ಹೆಚ್ಚಿನ ಒಂದು ಸಂಖ್ಯೆಯಲ್ಲಿ ಬರ್ತಕ್ಕಂಥದ್ದು ಮತ್ತು ನಿಮ್ಮ ಮನದಾಳದಿಂದ ನಿಮ್ಮ ಹೃದಯದಿಂದ ಬರ್ತಕ್ಕಂಥದ್ದು ಪ್ರೀತಿ ವಿಶ್ವಾಸದಿಂದ ಬರ್ತಕ್ಕಂಥದ್ದನ್ನ ಉಂಟು ಮಾಡ್ಕೊಳ್ಳಿ. ಇಲ್ಲಿ ಯಾವುದೇ ಅಹಿತಕರ ಘಟನೆಗಳು ನಡೆದ ರೀತಿಯಲ್ಲಿ ನಾವು ಎಲ್ಲವೂ ಕೂಡ ಸುವ್ಯವಸ್ಥೆಯನ್ನು ಕೈಗೊಂಡಿದ್ದೀವಿ. ಶ್ರೀ ಮುಡಬಸವೇಶ್ವರ ಸ್ವಾಮಿ ದೇವಸ್ಥಾನದ ಪ್ರಧಾನ ಅರ್ಚಕರು ರವಿ ಶಾಸ್ತ್ರಿ.